ಆಂಟಿ, ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಇದನ್ನ ಹೇಗೆ ಮಾಡಿದ್ರಿ? ಹೇಗೆ ಮಾಡಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿ. ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಆಗಿ, ಚೆನ್ನಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಅಣಬೆಯಿಂದ ಬಿರಿಯಾನಿನ ರೋಬೋ ಕುಕ್ ಉಪಯೋಗಿಸಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಬಟನ್ ಅಣಬೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗೋ ಪದಾರ್ಥಗಳನ್ನು ಈಗ ನೋಡೋಣ. ಒಂದು 200 ಗ್ರಾಮ್ನಷ್ಟು ತೊಳೆದು ಚೆನ್ನಾಗಿ ಶುಚಿಗೊಳಿಸಿದ ಮತ್ತು ಕಟ್ ಮಾಡ್ಕೊಂಡಿರೋ ಬಟನ್ ಮಶ್ರೂಮ್. ಇದನ್ನು ಹೇಗೆ ಶುಚಿಗೊಳಿಸೋದು ಅನ್ನೋದನ್ನು ನನ್ನ ಹಿಂದಿನ ವಿಡಿಯೋನಲ್ಲಿ ನೀವು ನೋಡ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹೀಗಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿ ಮತ್ತು ಹಸಿರು ಮೆಣಸಿನಕಾಯಿನ ತರಿಯಾಗಿ ರುಬ್ಬಿ ಈ ಥರ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಪಲಾವ್ ಎಲೆ, ಲವಂಗ, ಚಕ್ಕೆ, ಹಸಿರು ಮತ್ತು ಕಪ್ಪು ಏಲಕ್ಕಿ, ಅಜ್ವೈನ್, ಅನಾನಸ್ ಹೂವು ಮತ್ತು ಸ್ಟಾರ್ ಹೂವನ್ನು ಉಪಯೋಗಿಸ್ತಾ ಇದ್ದೀನಿ. ಮಸಾಲೆಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲೆ ಪುಡಿ, 1 ಟೀ ಸ್ಪೂನಷ್ಟು ನಾನ್ ವೆಜ್ ಸಾಂಬಾರ್ ಪೌಡರ್. ಈ ಸಾಂಬಾರ್ ಪೌಡ್ರನ್ನ ಹೇಗೆ ಮಾಡೋದು ಅಂತ ನನ್ನ ಮುಂದಿನ ವೀಡಿಯೋಗಳಲ್ಲಿ ನೀವು ನೋಡ್ಬೋದು. ಅದು ಇಲ್ಲ ಅಂತ ಅಂದರೆ ನೀವು 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸ್ಬೋದು. ಸ್ವಲ್ಪ ಅರಿಶಿನ, ಕೊನೆಯಲ್ಲಿ ಹಾಕೋದಕ್ಕೆ ಕಸೂರಿ ಮೇಥಿ ಸಹ ತಗೊಂಡಿದ್ದೀನಿ. 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದು ಹಾಗೂ 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿದ್ದು. ಮೊದಲಿಗೆ ರೋಬೋ ಕುಕ್ ಆನ್ ಮಾಡಿ ಅದನ್ನು ಸಾಟೆ ಮೋಡಕ್ಕೆ ಇಟ್ಕೋಬೇಕು. ಸಾಟೆ ಮೋಡ್ ಯಾವಾಗಲೂ ಅಡುಗೆ ಬಿಗಿನಿಂಗಲ್ಲಿ ಹುರಿಯೋಕ್ಕೆ ಅನುಕೂಲ ಆಗುತ್ತೆ. ಈಗ ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ, ಕುಕ್ಕರ್ ಪಾತ್ರೆಗೆ. ಎಣ್ಣೆ ಕಾದ ನಂತರ ಇದಕ್ಕೆ ಸಾಂಬಾರು ಪದಾರ್ಥಗಳನ್ನ ಇಟ್ಕೊಂಡಿದ್ದೀವಲ್ಲ, ಪಲಾವ್ ಎಲೆ, ಅವುಗಳನ್ನೆಲ್ಲ ಹಾಕಿ ಸ್ವಲ್ಪ ಹುರಿದ ನಂತರ ಈರುಳ್ಳಿ ಹಾಕಿ ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಬಿರಿಯಾನಿ, ಗೀ ರೈಸ್, ಫ್ರೈಡ್ ರೈಸ್ ಇವೆಲ್ಲದಕ್ಕೂ ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಹುರಿದ್ರೆ ಒಳ್ಳೆಯ ರುಚಿ ಸಿಗುತ್ತೆ. ಇಲ್ಲೂ ಸಹ ಅದನ್ನು ಚೆನ್ನಾಗಿ ಹುರಿದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರಿತಾ ಇದ್ದೀನಿ. ತೀರಾ ಕ್ಯಾರಮಲೈಸ್ ಮಾಡ್ತಾ ಇಲ್ಲ. ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಣಬೆನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಣಬೆನಲ್ಲಿರೋ ಹಸಿ ವಾಸನೆ ಹೋಗಬೇಕು ಅಂದರೆ ಅಣಬೆನಲ್ಲಿರೋ ನೀರಿನ ಅಂಶ ಹೊರಗೆ ಬಂದು ಅದು ಎಲ್ಲ ಹಿಂಗಬೇಕು. ಅಲ್ಲಿವರೆಗೂ ಅಣಬೆನ ಈ ರೀತಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೀರಿನಂಶ ಎಲ್ಲ ಬಂದು ಈಗ ನೋಡಿ ಅಣಬೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ತರಿಯಾಗಿ ರುಬ್ಬಿಟ್ಕೊಂಡಿರೋ ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಪೇಸ್ಟನ್ನು ಹಾಕ್ಬಿಟ್ಟು ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊನೂ ಸಹ ಚೆನ್ನಾಗಿ ಅದು ಬಾಡಬೇಕು. ಟೊಮೆಟೊ ಬಾಡೋವರೆಗೂ ಹುರಿಬೇಕು. ಟೊಮೆಟೊ ಚೆನ್ನಾಗಿ ಬಾಡಿದ್ರೆ ಅದರದ್ದು ರಸ ಬಿಟ್ಟು ಅನ್ನಕ್ಕೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಟೊಮೆಟೊ ಸ್ವಲ್ಪ ಮೆತ್ತಗಾಗಿದೆ. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋ ಮಸಾಲೆ ಪದಾರ್ಥ, ಗರಂ ಮಸಾಲೆ, ಸಾಂಬಾರ್ ಪೌಡರ್, ಹಳದಿ ಪೌಡರ್ ಇವುಗಳನ್ನ ಹಾಕಿ, ಜೊತೆಗೆ ಹೆಚ್ಚಿಟ್ಕೊಂಡಿರೋ
ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ, ಬೇಕಿದ್ದರೆ ನಿಮಗೆ ಇದಕ್ಕೆ ಜೊತೆಗೆ ಪುದೀನ ಸಹ ಹಾಕ್ಕೋಬೋದು. ಇದನ್ನೆಲ್ಲ ಹಾಕಿ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಬೇಕು ಮಸಾಲೆ, ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳಿ. ಈ ರೀತಿ ಹುರಿಯುವಾಗ ತಳ ಹೊತ್ತೋ ಅವಕಾಶ ಇರುತ್ತೆ, ಆದ್ದರಿಂದ ಅದನ್ನು ಹಾಗೆ ಬಿಟ್ಬಿಡಬೇಡಿ, ಕೈ ಆಡಿಸ್ತೀವಿ. ನಂತರ ನಾನಿಲ್ಲಿ ಒಂದು ದೊಡ್ಡ ಲೋಟದಷ್ಟು ಜೀರಾ ರೈಸ್ನ ತೊಳೆದು ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಜೀರಾ ರೈಸ್ ಹಾಕಿಬಿಟ್ಟು ಜೀರಾ ರೈಸ್ಗೆ ಎಲ್ಲ ಮಸಾಲೆ ಮಶ್ರೂಮ್ ಎಲ್ಲ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನು ತಗೊಂಡ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. 1:2 ಅಳತೆನಲ್ಲಿ ಹಾಕಿದ್ರೆ ಸಾಕು. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡಿ. ಈಗ ಇದಕ್ಕೆ ಕಸೂರಿ ಮೆಥಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಹಾಕ್ಬಿಟ್ಟು ಮತ್ತೊಮ್ಮೆ ಎಲ್ಲನೂ ಮಿಕ್ಸ್ ಮಾಡಿ. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ, ಅದನ್ನು ವೆಂಟ್ ವ್ಯಾಲ್ವನ್ನು ಕ್ಲೋಸ್ ಮಾಡಿ. ಇದರ ಸೆಟ್ಟಿಂಗ್ನ ಈಗ ಮ್ಯಾನ್ಯುಯಲ್ ಮೋಡ್ಗೆ ಹೋಗ್ಬಿಟ್ಟು 5 ನಿಮಿಷಕ್ಕೆ ಸೆಟ್ ಮಾಡಿದ್ಮೇಲೆ ಇದನ್ನು ಬಿಟ್ಬಿಡಿ. ಇದು ರೋಬೋ ಕುಕ್ ಮೊದಲಿಗೆ ಪ್ರೆಷರ್ ಬಿಲ್ಡಪ್ ಮಾಡೋದಕ್ಕೆ 5 ನಿಮಿಷ ತಗೊಳುತ್ತೆ. ನಾವು 5 ನಿಮಿಷ ಕುಕ್ ಮಾಡೋದಕ್ಕೆ ಸೆಟ್ ಮಾಡಿದ್ದೀವಲ್ಲ, ಅದು 5 ನಿಮಿಷ. ಅದಾದಮೇಲೆ ಪ್ರೆಷರ್ ಇಳಿಯೋದಕ್ಕೆ ಹತ್ತತ್ರ 10 ನಿಮಿಷದಷ್ಟು ಟೈಮ್ ತಗೊಳುತ್ತೆ. ಸೊ ಪ್ರೆಷರ್ ಪೂರ್ತಿ ಇಳಿದಿದೆಯಾ ಅಂತ ಅಂದ್ಬಿಟ್ಟು ವೆಂಟ್ ವ್ಯಾಲ್ವ್ನ ರಿಲೀಸ್ ಮಾಡಿ ಚೆಕ್ ಮಾಡಿದ್ಮೇಲೆ ಮುಚ್ಚಳನ ತೆಗೀರಿ. ಈಗ ಮುಚ್ಚಳ ತೆಗೆದಾಗ ನೀವು ನೋಡ್ಬೋದು ತುಂಬ ಹಬೆ ಇದೆ. ತಕ್ಷಣ ಇದನ್ನು ಕಲಸಿದ್ರೆ ಅನ್ನ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡಿ. ಈಗ ಅನ್ನ ಉದುರುದ್ರಾಗಿ ಬಿರಿಯಾನಿ ರೆಡಿಯಾಗಿದೆ. ಮಶ್ರೂಮ್ ಬಿರಿಯಾನಿ ಈಗ ಬಡಿಸೋದಕ್ಕೆ ಸಿದ್ಧವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸ್ನೇಹಿತರಲ್ಲಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ.